ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಬ್ಬು, ಇಲ್ಲಿ ಎಷ್ಟೊತ್ತು ಕಾಯ್ಬೇಕು? 17 ನಿಮಿಷ ತೋರಿಸ್ತಾ ಇದೆ ಕಡೆ. ಅಷ್ಟೊತ್ತಾ? ನನ್ ಕೈಲಾಗಲ್ಲ, ಬೇರೆ ಕಾರ್ ಬುಕ್ ಮಾಡು. ಸರಿ, ಇದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಾರ್ ಬುಕ್ ಮಾಡ್ತೀನಿ ಇರು. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ಹಾಕುದೋ ಉದೋ ಉದೋ, ಜೋಗದ ಬಾವಿ ಸತ್ಯವ್ವ ನಿನ್ ಹಾಕುದೋ ಉದೋ ಉದೋ, ಪರಶುರಾಮ ನಿನ್ ಹಾಕುದೋ ಉದೋ ಉದೋ, ಉದೋ ಉದೋ ಎಲ್ಲಮ್ಮ. ಕರಲ್ ಬಳ್ಳಿ ಕಾಂದಂಗ ಹೆಮ್ಮರ ಸುತ್ಕೊಂಡು ಏರದ, ಬಳ್ಳಿ ಬದುಕಾಕ ಬೆಳ್ಯಾಕ ಮರ ಮುಖ್ಯ ಆದಂಗ ಮರಕ್ಕ ಬೇರು ಮುಖ್ಯ ಆಗ್ತದ. ನಿನ್ನ ಕೂಸು ಮುಂದೆ ಸುಖವಾಗಿರ್ಬೇಕಂದ್ರ ಈಗಿನ ಕಷ್ಟಕ್ಕೆ ಕರಗಲೇಬೇಕು. ಈ ಎಲ್ಲವ ತಾಯಿ ಬಾಲಕ್ ಜೀವ ಕೊಟ್ರು, ಜೀವನ ಕಟ್ಕೊಳ್ಳೋ ಭಾರ ನಿನ್ನ ಮಗಳ ಮೇಲೈತೆ. ಶಕ್ತಿ ಜೊತೆಗ ಯುಕ್ತಿನೂ ಇರ್ಬೇಕಾಗ್ತದ. ಕೂತು ಕಾದ್ ಕೂತೈತಿ, ಅದನ್ನ ತಡಿಯಾಕ ನೀವು ಕೂತ್ ಜೊತೆಗ ಇರ್ಬೇಕಾಗ್ತದ. ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಉದೋ ಉದೋ. ಸುಬ್ಬು, ಸುಬ್ಬು, ನಾನು ಈಗಲೇ ನೋಡ್ಬೇಕು, ಬೇರೆ ಕಾರ್ ಬುಕ್ ಮಾಡು ನಡಿ. ಹಲೋ, ಹಾಯ್ ಅಮ್ಮ. ಮೀರಾ, ಅನು ಹರ್ಷ ಹೇಗಿದ್ದಾರೆ? ನನಗೆ ಅವ್ರನ್ನ ನೋಡಬೇಕು ಅಂತ ಅನಿಸಿದ್ರು ಜಾಸ್ತಿ ಓಡಾಡಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ನನಗೆ ಬರೋಕ್ಕಾಗ್ತಾ ಇಲ್ಲ. ಅಮ್ಮ, ಯು ಡೋಂಟ್ ವರಿ, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ನೀವು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಅಮ್ಮ, ನಾನು ನಿಮ್ಗೆ ಆಗಾಗ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಿರ್ತೀನಿ. ನಾನು ನಿಮ್ಗೆ ಎಲ್ಲನೂ ಹೇಳ್ತಿರ್ತೀನಿ. ನೀವು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಪ್ಲೀಸ್. ಮೀರಾ, ನನಗೆ ಈ ಮನೆ ಬಿಟ್ಟು ಆಚೆ ಬರೋಕ್ಕೆ ಧೈರ್ಯ ಆಗ್ತಾ ಇಲ್ಲ. ಅಮ್ಮ, ನಾನು ಹೀಗೆ ಮಾತಾಡಿದ್ರೆ ತಪ್ಪಾಗ್ಬೋದೇನೋ, ಬಟ್ ಆದರೂ ಹೇಳ್ತಿದ್ದೀನಿ. ಅದು ನನಗೆ ಆ ಆರಾಧನ ಆ್ಯಂಡ್ ಫ್ಯಾಮಿಲಿ ಇಲ್ಲಿಗೆ ಬಂದಿರೋದು ಸ್ವಲ್ಪನೂ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ ಅಮ್ಮ. ಕೆಲವು ವಿಷಯಗಳ ಬಗ್ಗೆ ಮಾತಾಡದೇ ಇದ್ರೇ ಒಳ್ಳೇದು ಮೀರಾ. ಆರ್ಯನಿಗೆ ವಿಷಯ ತಿಳಿಸಿದ್ಯಾ? ಇಲ್ಲ ಅಮ್ಮ, ಆರ್ಯ ಸರ್ಗೆ ಏನೂ ಹೇಳಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಬಿಕಾಸ್ ಅನೂಗ್ ಈ ಥರ ಆಗಿದೆ ಅಂತ ಗೊತ್ತಾದರೆ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಅವ್ರಿಗೊಂದು ಸಣ್ಣ ಗಾಯ ಆಗಿದೆ ಅಂತ ಹೇಳಿದ್ರು ಸರ್ ಸಮಾಧಾನ ಮಾಡ್ಕೊಳ್ಳಲ್ಲ. 3 ಓವರಲ್ಲಿ ಅವರು ಒಬ್ಬರೇ ಇದ್ದಾರೆ. ಅನು ವಿಷಯದಲ್ಲಿ ಸರ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗ್ಬೋದು ಅಂತ ನಾನೇನು ಹೇಳಕ್ಕೆ ಹೋಗಲಿಲ್ಲ. ಅನು ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ? ಅದಿನ್ನೂ ಗೊತ್ತಿಲ್ಲ ಅಮ್ಮ. ಬಟ್ ಡಾಕ್ಟರ್ಸ್ ಹೇಳೋ ಪ್ರಕಾರ ಅನುಗೆ ಮೇಜರ್ ಆಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಆದರೆ ಏನು ಮೀರಾ? ಅಮ್ಮ, ಡಾಕ್ಟರ್ಸ್ ಯಾರು ಅನು ಹೊಟ್ಟೆಲಿರೋ ಮಗು ಬಗ್ಗೆ ಏನು ಹೇಳ್ತಾನೇ ಇಲ್ಲ. ನನಗೆ ಅದೇ ಟೆನ್ಷನ್ ಆಗ್ತಿರೋದು. ಈ ವಿಷಯ ಎಲ್ಲ ಏನು ಕರೆಕ್ಟಾಗಿ ಗೊತ್ತಿಲ್ಲದೆ ನಂಗೆ ಆರ್ಯ ಸರ್ಗೆ ಏನೂ ಅಪ್ಡೇಟ್ ಮಾಡೋಕ್ಕಾಗ್ತಿಲ್ಲ. ನಿನ್ನ ಯೋಚನೆ ಸರಿಯಾಗೇ ಇದೆ ಮೀರಾ. ಅನು ಟ್ರೀಟ್ಮೆಂಟ್ಗೆ ಏನು ಬೇಕೋ ಅದನ್ನು ಮಾಡು. ಯಾ ಅಮ್ಮ, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ನಾನು ಎಲ್ಲನೂ ನೋಡ್ಕೋತಾ ಇದ್ದೀನಿ. ಬಟ್ ಒಂದು ವಿಷಯ, ಅನುಗೆ ಆಕ್ಸಿಡೆಂಟ್ ಆಗಿರೋದು ನನಗೆ ಯಾಕೋ ಪ್ರೀ ಪ್ಲ್ಯಾನ್ ಅಂತ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಜೇಂಡೆ ಗೋಡೌನಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ವಾಟ್? ಜೇಂಡೆ ತಪ್ಪಿಸ್ಕೊಂಡಿದ್ದಾರಾ? ಜೇಂಡೆ ನಮ್ಮನೆಯಿಂದ ತಪ್ಪಿಸ್ಕೊಂಡು ಹೋದಾಗ್ಲೇ ಅನುಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ ಅದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ನಿನ್ಗನ್ಸಿಲ್ವಾ?
ಆರ್ಯ ಬಂದ್ರೇನೆ ಜೇಂಡೆ ಮಾಡ್ತಿರೋ ಕೆಲಸಕ್ಕೆ ಪೂರ್ತಿ ಬ್ರೇಕ್ ಬೀಳೋದು. ಇಷ್ಟು ದಿನ ಆರ್ಯನ ಸ್ನೇಹದ ಮುಖ ಮಾತ್ರ ನೋಡಿದ ಜೇಂಡೆಗೆ ಆರ್ಯನ್ ವ್ಯಾಘ್ರ ರೂಪ ನೋಡೋ ಸಮಯ ಬಂತು ಅಂತ ಅನ್ಸುತ್ತೆ. ಸರಿ ಮೀರಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಮ ಬಾಯ್. ಡಾಕ್ಟ್ರು, ಅನ್ನುಗೆ ಪ್ರಜ್ಞೆ ಬಂದಿದೆ. ಅವ್ರ ಜೊತೆ ಮಾತಾಡ್ಬೋದಾ? ಇಲ್ಲ, ಈಗ ಆಗಲ್ಲ. ಅವ್ರಿಗೆ ಪ್ರಜ್ಞೆ ಬಂದಿದೆ ಅಷ್ಟೇ, ಪೂರ್ತಿ ಎಚ್ಚರ ಆಗಿಲ್ಲ. ಆದರೆ ಅವರು ಆರ್ಯ ಸರ್ ಅಂತ ಕನ್ವರ್ಸ್ತಾನೇ ಇದ್ದಾರೆ. ನೀವು ನೀಗಲೇ ಕರ್ಸೋಕ್ಕಾಗತ್ತಾ? ಡಾಕ್ಟರ್ ಕಳಿಸ್ಬೋದಾಗಿತ್ತು, ಬಟ್ ಈಗ ಅವರು ಔಟ್ ಆಫ್ ಕಂಟ್ರಿ ಇದ್ದಾರೆ. ನೀವು ಹೇಗಾದರೂ ಮಾಡಿ ಅವ್ರಿಗೆ ವಿಷಯ ತಿಳಿಸಿ ಬೇಗ ಬರೋ ಹಾಗೆ ಮಾಡಿದ್ರೆ ಒಳ್ಳೆಯದು. ಪೇಷಂಟು ಎಮೋಷ್ನಲಿ ತುಂಬ ವೀಕ್ ಇದ್ದಾರೆ ಅನ್ನಿಸ್ತಾ ಇದೆ. ಅವ್ರ ಹೆಸರು ಹೇಳ್ಬೇಕಾದ್ರೆ ಅವ್ರ ಹಾರ್ಟ್ ರೇಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ. ಡಾಕ್ಟರ್, ಆರ್ಯ ಸರ್ ಬರ್ತಾರೆ, ಪ್ಲೀಸ್. ಅದೇ ಅನು, ಬ್ರೋಯಿನ್ಲೋ ಬರ್ತಿದ್ದಾರೆ, ಪ್ಲೀಸ್ ಕಾಮ್ ಡೌನ್. ಹರ್ಷ ಸರ್, ನಾನು ಆರ್ಯ ಸರ್ಗೆ ಈಗಲೇ ಇನ್ಫಾರ್ಮ್ ಮಾಡ್ತೀನಿ. ಮೀರಾ, ಅನ್ವತ್ಗೆ ಈ ಥರ ಆಗಿದೆ ಅಂದರೆ ದಾದಾ. ಸರ್, ಐ ಮ್ಯಾನೇಜ್. ಯಾ, ಅನಿಲ್ ಬರ್ತಿದ್ದಾರೆ, ಪ್ಲೀಸ್ ಕಾಮ್ ಡೌನ್. ಸರ್, ಸರ್. ಡಾಕ್ಟರ್, ಅದಕ್ಕೆ ನಾರ್ಮಲ್ ಆಗಿದ್ದಾರೆ ಅಂತಿದ್ರೆ, ಬಟ್ ಆಲ್ ಆಫ್ ಅ ಸಡನ್ ಹೀಗೆ ಆಗ್ತಿದೆ. ಅದೇ ಹೇಳಿದ್ನಲ್ಲ ಹರ್ಷ, ಅವರು ಪ್ರಜ್ಞೆ ಬಂದಮೇಲೆ ತುಂಬ ಎಮೋಷ್ನಲ್ ಆಗಿದ್ದಾರೆ. ಅವ್ರಿಗೆ ಈಗ ರಿಲ್ಯಾಕ್ಸ್ ಆಗೋಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವು ಆದಷ್ಟು ಬೇಗ ಆರ್ಯ ಅವ್ರನ್ನ ಕರೆಸಿದ್ರೆ ಬೆಟರು. ಓಕೆ ಓಕೆ. ಡಾಕ್ಟರ್, ವಾಟ್ ಅಬೌಟ್ ದ ಚೈಲ್ಡ್? ವಿಚ್ ಚೈಲ್ಡ್? ಯಾವ ಮಗು ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಡಾಕ್ಟರ್, ಅದಕ್ಕೆ ಹೊಟ್ಟೆಲಿರೋ ಮಗು. I don't think there is any child. What? Yes. ಸುಬ್ಬು ಬೇಗ, ಸುಬ್ಬು ಎಲ್ಲೋಗ್ಬೇಕು ಅಂತ ಸುಬ್ಬು ಅಲ್ಲಿ ನೋಡು, ಮೀರವ್ರೆ ಅನ್ನು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಈಗ? ನೀನು ಆತಂಕ ಇಲ್ಲ ತಾನೆ? ನೋ ಡೋ ವರಿ, ಅನುಗೀಗ ಪ್ರಜ್ಞೆ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರು. ಎಲ್ಲವಾ ಮೀರವ್ರೆ, ಅನ್ನು ನೋಡ್ಬೇಕು. ಪುಷ್ಪ ಅವರೇ, ರಿಲ್ಯಾಕ್ಸ್. ಪ್ರಜ್ಞೆ ಬಂದಿದೆ ಅಂದ್ರೆ ಎಲ್ರ ಹತ್ರ ಮಾತಾಡೋ ಹಾಗಲ್ಲ. ಅನು ಪದೇ ಪದೇ ಆರ್ಯ ಸರ್ ಅಂತ ಕನ್ವರ್ಸ್ತಾ ಇದ್ದಾಳೆ. ಅಳಿಯಂದ್ರಿಗೆ ವಿಷಯ ಗೊತ್ತಾಗಿದೆಯಾ ಮೇಡಮ್? ಆರ್ಯ ಸರ್ಗೆ ಈ ವಿಷಯ ಎಲ್ಲ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಅವ್ರು US ಇಂದ ಹೊರಟಿದ್ದಾರೆ. ಒಳ್ಳೇದಾಯ್ತು. ಇಂಥ ವಿಷಯಗಳನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ತುಂಬ ಗಾಬರಿ ಆಗ್ತಾರೆ. ಕೆಟ್ಟ ಯೋಚನೆಗಳೇ ಜಾಸ್ತಿ. ಹೇಗಿದ್ರು ಹೊರಟಿದಾರಲ್ಲ, ಬಿಡಿ, ಇಲ್ಲಿಗೆ ಬಂದಮೇಲೆ ವಿಷಯ ಹೇಳಿದ್ರಾಯ್ತು. ದಟ್ಸ್ ರೈಟ್, ಲೆಟ್ ಹಿಮ್ ಕಮ್. ಮೀರವ್ರೆ, ದಯವಿಟ್ಟು ನಾನು ಅದನ್ನು ನೋಡಲೇಬೇಕು. ಬನ್ನಿ.
ನೀನು ಹುಷಾರಾಗಿದ್ಯಲ್ವಾ ಹರ್ಷ? ಯಾಮ, ನನಗೇನು ಆಗಿಲ್ಲ. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಅದಕ್ಕೆ ಪ್ರಜ್ಞೆ ಬರ್ತೀನಿ ಅಂತ ಹೇಳೋದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ಹೌದಾ? ಮಾತಾಡ್ತಿದ್ದಾಳ? ಇಲ್ಲಿ ಡಾಕ್ಟರು ಏನೇನೋ ಹೇಳ್ತಿದಾರಮ್ಮ, ನನಗೇನು ಅರ್ಥ ಆಗ್ತಿಲ್ಲ. ಹೀಗಂದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು ಹರ್ಷ? ಅದೇನು ಸರಿಯಾಗಿ ಹೇಳು. ಅಮ್ಮ, ಅದಕ್ಕೆ ಒಂದೇ ಸಮ ದಾದಾ ಹೆಸರು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಡಾಕ್ಟರ್ನ ಅದಕ್ಕೆ ಕಂಡೀಷನು, ಮಗು ಕಂಡೀಷನ್ ಹೇಗಿದೆ ಅಂತ ಕೇಳಿದ್ರೆ ಯಾವ ಮಗು ಅಂತ ನನ್ನೇ ಕೇಳ್ತಿದಾರಮ್ಮ. ಅಮ್ಮ, ಸೀರಿಯಸ್ಲಿ ನನಗೆ ಹಾಸ್ಪಿಟ್ಲೇ ಸರಿ ಇಲ್ವೋ, ಅಥವಾ ಈ ಡಾಕ್ಟರ್ ಸರಿ ಇಲ್ವೋ, ಅಥವಾ ಅದಕ್ಕೆ ಹೊಟ್ಟೆಲಿ ಮಗುನೇ ಇಲ್ವೋ, ನನಗೇನು ಅರ್ಥ ಆಗ್ತಿಲ್ಲಮ್ಮ. ಏನು? ಅನು ಹೊಟ್ಟೆಲಿ ಮಗು ಇಲ್ವಾ? ಏನು ಹೇಳ್ತಿದ್ಯಾ ಹರ್ಷ? ಅಮ್ಮ, ನನ್ನ ಕೈಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲಮ್ಮ. ಪ್ಲೀಸ್, ಸಾಧ್ಯ ಆದರೆ ನೀವು ಇದಕ್ಕೆ ಬನ್ನಿ. ನಾನು ಈಗಲೇ ಹೊರಡ್ತೀನಿ ಹರ್ಷ. ಇವ್ರು ಏನೆಲ್ಲ ಹೇಳಿ ಕನ್ಫ್ಯೂಸ್ ಮಾಡ್ತಿದಾರೆ ನನ್ನ. ಅದಕ್ಕೆ ಮಗುಗೇನು ಆಗಿಲ್ಲ ತಾನೆ? ನನಗೆ ಗೊತ್ತಿಲ್ಲ. ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅಲ್ಲ ಅದಕ್ಕೆ, ನೀವು ಈಗ ತಾನೇ ಇನ್ನೂ ಕಾಲು ನೋವಿಂದ ಚೇತರಿಸ್ಕೋತಾ ಇದ್ದೀರಾ. ಒಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ. ನಾನು ನಿಮ್ಮ ಜೊತೆ ಬರ್ತೀನಿ, ನಡೀರಿ. ನೀನು ನನ್ನ ಜೊತೆಲಿ ಬಂದರೂ ನಾನು ನನ್ನ ಕಾಲಲ್ಲೇ ನಡಿಬೇಕಲ್ವಾ? ಅಮ್ಮ, ನಾನು ನಿಮ್ಮ ಜೊತೆ ಬರಲಾ? ಬೇಡ ಆರಾಧನಾ, ನನ್ನ ಜೊತೆ ಯಾರೂ ಬರೋದು ಬೇಡ. ಅನುಗೆ ಮನೆ ತಲುಪಿದ ಮೇಲೆ ಕಾಲ್ ಮಾಡು ಅಂತ ಹೇಳಿದ್ರು, ಕಾಲೇ ಮಾಡಲಿಲ್ಲ. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಕಳಿಸೋದಕ್ಕೇನು? ಅನುಗೆ ಈಗ ತಾನೇ ನಿದ್ದೆ ಬಂದಿದೆ, ಈಗಲೇ ಆ ಫೋನ್ ಬರಬೇಕಾ? ನೋಡು, ಆ ಫೋನ್ ತಗೋ, ಇಲ್ಲ ಸೈಲೆಂಟ್ ಇಟ್ಬಿಡು. ಸುಬ್ಬು, ಅಳಿಯಂದ್ರು ಫೋನ್ ಮಾಡ್ತಿದ್ದಾರೆ. ನಾವು ರೀಚ್ ಆಗಿರೋ ವಿಷಯ ಅವ್ರಿಗಿನ್ನೂ ಗೊತ್ತಿಲ್ಲ. ಪುಷ್ಪರೇ, ಒಂದು ಕೆಲಸ ಮಾಡಿ, ಫೋನ್ ಪಿಕ್ ಮಾಡಿ, ದಾರಿ ಮಧ್ಯೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಯಾರಿಗೇನು ಅಪಾಯ ಇಲ್ಲ ಅಂತ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ಹಲೋ ಅನು, ಮನೆ ಸೇಫಾಗಿ ರೀಚ್ ಆಗಿದೆಯಾ? ಯಾಕೆ ಕಾಲ್ ಮಾಡಲಿಲ್ಲ? ಅಳಿಂದ್ರೆ ನಾನು ಮಾತಾಡ್ತಿರೋದು. ಓ ನೀವಾ? ಸಾರಿ, ಗೊತ್ತಾಗ್ಲಿಲ್ಲ. ಹೇಗಿದ್ದೀರಾ? ನೀವು ಸುಬ್ಬು ಅವರು ಮಗಳನ್ನ ನೋಡೋಕ್ಕೆ ರಾಜನಂದಿನಿ ವಿಲಾಸಕ್ಕೆ ಬಂದಿದ್ದೀರಾ? ಅಲ್ಲೇ ಇರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ರಾಜನಂದಿನಿ ವಿಲಾಸಕ್ಕೆ ಬರ್ತೀನಿ, ಅಲ್ಲೇ ಮೀಟ್ ಮಾಡೋಣ. ಅಂದ್ರೆ ಅನು ನಮ್ಮ ಜೊತೆ ಇದ್ದಾಳೆ. ಅಲ್ಲಲ್ಲ, ನಾವು ಅವಳ ಜೊತೆ ಇದ್ದೀವಿ. ನಾವು ಇಬ್ರು. ಓ, ಅನುನೇ ವಠಾರಕ್ಕೆ ಬಂದಿದ್ದಾಳಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಅವಳಿಗೆಲ್ಲ ಆರಾಮೋ ಅಲ್ಲೇ ಇರಲಿ, ತೊಂದರೆ ಏನೂ ಇಲ್ಲ. ಈಗ ಅವಳನ್ನ ನೋಡೋಕ್ಕೆ ನಾನು ಓಡಾಡೋದು ಧರ್ಮ. ತವ್ರ ಮನೆ ಸುಖದಲ್ಲಿ ಗಂಡನ್ನ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಳಿದ್ರೆ ಅದು ತಪ್ಪೇನೂ ಇಲ್ಲ, ಇದರಲ್ಲಿ ಆಶ್ಚರ್ಯನೂ ಏನೂ ಇಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೊಂದು ಫೋನು ಮಾಡಲಿಲ್ವಲ್ಲ, ಅದೇ ಬೇಜಾರು. ಅನು ಫೋನ್ ಬಿಟ್ಟು ಎಲ್ಲಿ ಹೋಗಿದ್ದಾಳೆ? ಅಳಿಂದ್ರೆ ಗೊತ್ತಾಯ್ತು ಬಿಡಿ, ರಮ್ಯನ್ ಜೊತೆ ಹರಟೆ ಹೊಡೆಯೋದಕ್ಕೆ ಆಚೆ ಹೋಗಿದ್ದಾಳೆ ಅಲ್ವಾ? ಅನು ಬಿಡುವಾದ್ಮೇಲೆ ಅವಳೇ ಕಾಲ್ ಮಾಡ್ತಾಳೆ ಬಿಡಿ, ನೀವೇನು ರಿಮೈಂಡ್ ಮಾಡೋದಕ್ಕೆ ಹೋಗಬೇಡಿ. ಅವಳು ಸುಖವಾದ ಟೈಮ್ನ ನಾನು ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಸಿಗ್ತೀನಿ. ಅಲ್ಲೋ ಅಲ್ಲ,
ರಮ್ಯಾ ನಿನ್ನ ಊಟ ಕರಿಯೋಣ ಅಂತ ಬಂದೆ. ಯಾಕೆ ರಮ್ಯಾ ಆಗ ನೋಡ್ತೀಯಾ? ನಾನೇನು ಬೇಕು ಅಂತ ಮಾಡಿದ್ನ ನೀನೇ ಹೇಳು. ನನ್ನ ಮದುವೆ ಬಗ್ಗೆ ನೀನು ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿತ್ತು? ಏನೋ ಆಯ್ತು ಅನುಗೆ ಇನ್ನು ನಡೀತಿರೋದನ್ನೆಲ್ಲ ಮೆಸೇಜ್ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು? ಅಷ್ಟು ಸಾಲದು ಅಂತ ನನ್ನ ಮತ್ತೆ ಕರಣ್ ಮಧ್ಯೆ ಆಗಿದ್ದ ಮಾತುಗಳನ್ನೆಲ್ಲ ಟಾಮ್ ಮಾಡ್ಕೊಂಡು ಬಂದಿದೆಯಲ್ಲ. ಅದು ನಿನ್ನ ಮದುವೆಗೆ ಒಪ್ಕೊಂಡಿರೋಳು ಎಲ್ಲಿ ಮನಸ್ಸು ಚೇಂಜ್ ಮಾಡಿಬಿಡ್ತೀವೋ ಅಂತ ಭಯ ಇತ್ತು. ಅನು ಏನು ಹೇಳಿದ್ರು ನೀನು ಕೇಳ್ತಾ ಅಲ್ವಾ, ಅದಕ್ಕೆ ಹೀಗೆ ಮಾಡಿದೆ. ಅಲ್ಲ ಅನು ಏನು ನಿನಗೆ ಫಾರಿನಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ಲ? ಇನ್ನೊಂದು 2 ದಿನ ಬಿಟ್ಕೊಂಡು ಅವಳೇ ಬರ್ತಿದ್ಲು. ಅಷ್ಟರಲ್ಲಿ ಏನು ಅರ್ಜೆಂಟ್ ಆಗಿತ್ತು ನಿನಗೆ? ಸಾರಿ ರಮ್ಯಾ, ನಾನೇನು ಬೇಕು ಅಂತ ಮಾಡಲಿಲ್ಲ. ನನಗೂ ಬೇಜಾರಾಗ್ತಾ ಇದೆ. ಸಾರಿ ಕೇಳಿದ್ರೆ ಏನು ಪ್ರಯೋಜನ ಸಂಪತ್? ಪಾಪ ಕಣೋ, ಅನು ಪ್ರೆಗ್ನೆಂಟ್. ಅವ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರೂ ಸಫರ್ ಪಡಬೇಕಾಗುತ್ತೆ. ಇಷ್ಟು ದಿನ ಬೇರೆಯವರಿಂದ ಅವಳಿಗೆ ತೊಂದರೆ ಆಗ್ತಿತ್ತು, ಆದರೆ ಈಗ ನಮ್ಮಿಂದನೇ ಅವಳಿಗೆ ತೊಂದರೆ ಆಗೋಯ್ತು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನೇ ನಿಮಗೆ ಕಾಲ್ ಮಾಡೋವರೆಗೂ ನನಗೆ ನೀವು ಕಾಲ್ ಮಾಡಕ್ಕೆ ಹೋಗಬೇಡಿ. ಪ್ಲೀಸ್ ಪ್ಲೀಸ್ ಕಾಲ್ ಕಟ್ ಮಾಡಿಬಿಡಿ, ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ರಮ್ಯಾ, ನಿಮ್ಮ ಫ್ರೆಂಡ್ ಬಂದ್ರಾ? ನಿಮ್ಮ ಫ್ರೆಂಡ್ ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ ಅಂದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಓ, ಡೆಡ್ಲೈನ್ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ಈ ಸಂಬಂಧ ಸರಿ ಹೋಗಲ್ಲ ಬಿಡಿ. ಯಾಕೆ, ಏನಾಯಿತು? ನಿಮ್ಮ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ನೀವು ಆಗಲೇ ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಬೇಕಾಯ್ತು. ಸಾರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೋಡಿ, ಮೊದಲು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಕಾಲ್ ಕಟ್ ಮಾಡಿ. ಈ ಥರ ಡೆಡ್ಲೈನ್ ಇಟ್ಕೊಂಡು ಸಂಬಂಧ ಬೆಳೆಸೋಕ್ಕೆ ಆಗಲ್ಲ ಕರಣ್. ನಿಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ. ಅವ್ರ ಕಂಡೀಷನ್ ಹೇಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ದಯವಿಟ್ಟು ಮತ್ತೆ ನನಗೆ ತೊಂದರೆ ಕೊಡಬೇಡಿ. ರಮ್ಯಾ, ಅನು ಮ್ಯಾಮ್ ಆಕ್ಸಿಡೆಂಟ್ ಆಗಿದೆಯಾ? ಹೇಗಿದ್ದಾರೋ ಏನೋ. ರಮ್ಯಾ, ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನಂಗೆ ಅರ್ಥ ಆಗ್ತಿದೆ, ಆದರೆ ಇದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್ ಸಾರಿ ರಮ್ಯಾ. ಸುಬ್ಬು, ಅಳಿಂದ್ರು ಅನು ನಮ್ಮ ಜೊತೆ ಒಟ್ಟಾರದಲ್ಲಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ನನ್ಗೇನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಮೀರಾ ಮೇಡಮ್, ಅಳಿಯಂದರು ಅನು ನೋಡೋಕ್ಕೆ ಸೀದಾ ಒಟ್ಟಾರಕ್ಕೆ ಹೊರಟ್ಬಿಟ್ರೆ? ಸರ್ ಏನಾದರೂ ಹಾಗೆ ಒಟ್ಟಾರಕ್ಕೆ ಹೋದರೆ ನನಗೆ ಕಾಲ್ ಮಾಡೇ ಮಾಡ್ತಾರೆ. ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ಅವ್ರು ಫಸ್ಟ್ ಇಂಡಿಯಾಗೆ ಬರೋದು ಇಂಪಾರ್ಟೆಂಟ್.
ಮಾತಾಡಬೇಕು. ಅದು ಹೇಗೆ ಹೊಟ್ಟೆಲಿ ಮಗು ಇಲ್ಲ ಅಂತ ಹೇಳ್ತಾರೆ? ಇಷ್ಟು ದಿನ ಸ್ಕ್ಯಾನಿಂಗು ಚೆಕಪ್ಪು ಎಲ್ಲ ಸುಮ್ಮನೆ ಮಾಡಿಸ್ತಿದ್ವಾ? ಏನು ಅನು ಹೊಟ್ಟೆಲೆ ಮಗು ಇಲ್ವಾ?